ಅಣ್ಣ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಮಾಯಾ ಈ ತರ ಎಲ್ಲ ಮಾಡೋಳಲ್ಲ. ನಾನು ಇವತ್ತಿನವರೆಗೂ ಹಾಗೆ ನಂಬಿದ್ದೆ. ಯಾವಾಗ ಬೆಳ್ಳಿ ಬಂದು ಎಲ್ಲ ವಿಚಾರನೂ ಹೇಳಿದ್ಲೋ ಆಗ್ಲೇ ಅವಳು ಬಂಡವಾಳ ಗೊತ್ತಾಗಿದ್ದು. ಒಬ್ಬರನ್ನ ಹೇಗೆ ಯಾಮಾರಿಸ್ಬೋದು ಅಂತ ಮಾಯನ್ ನೋಡಿ ಕಲ್ತ್ಕೋಬಹುದು. ಹೇಳು ಮಾಯಾ, ನನಗೆ ಯಾಕೆ ಮೋಸ ಮಾಡಿದೆ? ನಾನೇನ್ ದ್ರೋಹ ಮಾಡಿದ್ದೆ? ಎಲ್ರು ಈ ಮನೆ ಅಂದ್ರೆ ಗೌರವದಿಂದ ಕೈ ಮುಗಿದು ಹೋಗ್ತಾ ಇದ್ರು. ಆದ್ರೆ ಇವತ್ತು ಎಲ್ರು ಬೆಟ್ ಮಾಡಿ ತೋರಿಸಿ ನಗೋ ಮಟ್ಟಕ್ಕೆ ಬಂದಿದೆ. ಇದಕ್ಕೆಲ್ಲ ಕಾರಣ ಯಾರು? ನೀನು, ನಿಮ್ಮಪ್ಪ. ನನ್ನನ್ನು ಜೈಲಿಗೆ ಕಳಿಸಿ ಅವ್ರು ಯಾವ ರೀತಿ ಖುಷಿ ಪಟ್ರು ನನಗಂತೂ ಗೊತ್ತಿಲ್ಲ. ಆದ್ರೆ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ ಮಾತ್ರ ನಾನು. ಯಾರು ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಿಮಗೆ ನೀವು ಅನ್ಕೊಂಡಿದ್ದೆ ಆಗಬೇಕು ಅಲ್ವಾ? ನಾನು ನಿನಗೇನು ಕಮ್ಮಿ ಮಾಡಿದ್ದೆ ಮಾಯಾ? ಚಿತ್ರ ಹೋದ್ಮೇಲೆ ನಿನ್ನನ್ನೇ ತುಂಬಾ ಹಚ್ಕೊಂಡಿದ್ದೆ, ನಿನಗೋಸ್ಕರ ಏನೇನೆಲ್ಲ ಮಾಡಿದೆ. ಆದ್ರೆ ನೀನು ಅದನ್ನು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಯಾರೇ ನನ್ನ ನೋಡಕ್ ಬಂದ್ರು ಏನಂತ ಪರಿಚಯ ಮಾಡಿಸ್ತಿದ್ದೆ ಹೇಳು? ನನ್ನ ಮದುವೆ ಆಗೋ ಹುಡುಗಿ ಅಂತ. ಆದ್ರೆ ನೀನೇನ್ ಮಾಡಿದೆ? ನನಗೆ ಗೊತ್ತಿಲ್ಲದೆ ನಾನು ಅಷ್ಟು ಮರ್ಯಾದೆನ ಹರಾಜಾಗ್ದೆ. ನನಗೆ ನಂಬಿಕೆ ದ್ರೋಹ ಮಾಡಿದೆ. ನನ್ನ ಮನಸ್ಸಲ್ಲಿ ಆರ್ದೇ ಇರೋ ಗಾಯ ಮಾಡಿದೆ. ನೀನ್ ಕಣ್ ಕಾಣಲ್ಲ ಅಂದಾಗ ಪ್ರತಿದಿನ ದೇವರಲ್ಲಿ ನಿನಗೆ ದೃಷ್ಟಿ ಬರಲಿ ಅಂತ ಬೇಡ್ಕೊಳ್ತಿದ್ದೆ. ನಾನು ಯಾವತ್ತೂ ಆ ರೀತಿ ಬೇಡ್ಕೊಂಡವನೇ ಅಲ್ಲ. ಆದ್ರೆ ನೀನೇನ್ ಮಾಡಿದೆ? ಒಬ್ರನ್ನ ಕೊಲ್ಲೋ ಪ್ರಯತ್ನ ಮಾಡಿದೆ. ಅದು ಯಾರನ್ನ? ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಿರೋ ಬೆಳ್ಳಿನ. ಬೆಳ್ಳಿ ಏನ್ ಮಾಡಿದ್ಲು ನಿನಗೆ? ಎಷ್ಟು ಸಾರಿ ನಿನ್ನ ಪ್ರಾಣ ಉಳಿಸಿದಾಳೆ ಅಂತ ಗೊತ್ತಾ ನಿನಗೆ? ತನ್ನಿಂದ ಏನು ಉಪಯೋಗ ಇಲ್ಲ ಅಂತ ಗೊತ್ತಿದ್ರು ನಿನ್ ಪ್ರಾಣ ಉಳಿಸಿದಾಳೆ. ಅಂಥವಳು ಕೆಟ್ಟದ್ ಬಯಸ್ತಿಯಲ್ಲ, ಒಳ್ಳೇದಾಗತ್ತಾ ನಿನಗೆ? ಬೆಳ್ಳಿನ ನಿಂತರ ಸ್ವಾರ್ಥಿ ಆಗಿದ್ದಿದ್ರೆ ನೀನಿವತ್ತು ಜೀವಂತವಾಗಿರ್ತಿರ್ಲಿಲ್ಲ, ಸತ್ತು ಸ್ಮಶಾನದಲ್ಲಿ ಹೆಣ ಆಗಿರ್ತಿದ್ದೆ. ಈ ಮನೇಲಿದ್ದು ಇನ್ನೂ ಏನೇನ್ ಮಾಡ್ತೀವ ಅಂತ ಭಯ ಆಗ್ತಿದೆ. ಈ ಮದ್ವೆ ನಡಿಬೇಕು ಅಂತ ಚಿಕ್ಕಮ್ಮಂಗ್ ತೊಂದರೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಆದಷ್ಟು ಬೇಗ ನಿಮ್ ಕುಟುಂಬದವರು ಈ ಮನೆಯಿಂದ ದೂರ ಉಳಿದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ನನ್ನಷ್ಟು ಕೋಪಿಷ್ಟ ಇನ್ನೊಬ್ಬ ಸಿಗಲ್ಲ. ಈ ಮನೇಲಿ ನನಗೆ ಅಂತಲ್ಲ, ಯಾರಿಗೇನೇ ಆದ್ರೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಹೇಳ್ತಾ ಇದ್ದೀನಿ ಕೇಳು. ಏನ್ ಯೋಚನೆ ಮಾಡ್ತಿದ್ಯಾ ಮಾಯಾ? ಓಹೋ, ಈಗ ಯಾವ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿ ಅಂತ ನೋಡ್ತಿದ್ಯಾ? ಬೆಳ್ಳಿನ ಕೊಲ್ಲೋ ವಿಚಾರ ನನಗೆ ಗೊತ್ತೇ ಇಲ್ಲ, ನನಗೂ ಅದಕ್ಕೂ ಯಾವ್ದು ಸಂಬಂಧ ಇಲ್ಲ ಅಂತ ಹೇಳ್ತೀಯಾ ಅಷ್ಟೇ ತಾನೆ? ಹೇಳು ಮಾಯಾ, ನೀನ್ ಹೇಳೋ ಸುಳ್ಳೆಲ್ಲ ನಂಬೋಕೆ ನಾನು ಇದೀನಲ್ಲ, ಹೇಳು. ಹೌದು, ಬೆಳ್ಳಿ ಕೊಲ್ಲೋ ವಿಚಾರ ನನಗೆ ಮೊದಲೇ ಗೊತ್ತಿತ್ತು. ಯಾಕಂದ್ರೆ ಬೆಳ್ಳಿನ ಕೊಲ್ಲೋಕ್ ಹೇಳಿದೆ ನಾನು. ಈಗಲೂ ನೀವು ನನ್ನ ಮದುವೆ ಆಗಿ ಬೆಳ್ಳಿಗೆ ಇಲ್ಲೇ ಜೀವ ಭಿಕ್ಷೆ ಕೊಡ್ತೀನಿ. ಇಲ್ಲ ಅಂದ್ರೆ ಅವಳನ್ನ ಜೀವ ಸಹಿತ ಉಳಿಸೋದಿಲ್ಲ.
ಇದನ್ನ ಕೇಳಕ್ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು, ಆದ್ರೆ ಇದೇ ಸತ್ಯ ಮಾವ. ನನ್ನ ಕನಸೆ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ. ನಾನು ಈ ಮನೆಗೆ ಬಂದಿದ್ದೆ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ. ಅಪ್ಪ ಬೆಳ್ಳಿನ ಸಾಯ್ಸಕ್ ಹೋಗಿದ್ ಎಷ್ಟು ನಿಜಾನೋ, ಬೆಳ್ಳಿ ಬದುಕಿರೋವರೆಗೂ ನನ್ನ ಮದುವೆ ಆಗಲ್ಲ ಅನ್ನೋದು ಅಷ್ಟೇ ನಿಜ. ಎಲ್ಲ ಹೆಣ್ಮಕ್ಳಾಗಿ ನನಗೂ ಆಸೆ ಇದೆ, ಕನಸಿದೆ. ಆದ್ರೆ ಅದು ಈ ಮನೇಲಿ ಯಾರಿಗೂ ಕಾಣ್ತಿಲ್ಲ. ಹೆಣ್ಮಕ್ಳಿಗೆ ತನ್ನ ಗಂಡ ಸುಂದರವಾಗಿರ್ಬೇಕು, ಅವ್ರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಸಾವಿರಾರು ಕನಸುಗಳಿರುತ್ತೆ. ನೀವು ರೂಪದಲ್ಲಾಗ್ಲಿ ಗುಣದಲ್ಲಾಗ್ಲಿ ನಾನು ಅನ್ಕೊಂಡಿರೋದಕ್ಕಿಂತ 100 ಪಟ್ಟು ಹೆಚ್ಚಿದ್ದೀರಾ ಮಾವ. ನಿಮ್ಮಿಂದ ದೂರ ಆಗೋದು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ನನ್ನಿಂದ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, 10 ಸಲ ನಾನು ಹಸೆ ಮನೆಯಿಂದ ಅರ್ಧಕ್ಕೆ ಎದ್ದಿದ್ದೀನಿ. ಎಷ್ಟಂತ ನಾನು ತಾಳ್ಮೆ ಇಟ್ಕೊಳ್ಳಿ, ನೀವೇ ಹೇಳಿ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕಳ್ಕೋಬಾರ್ದು ಅನ್ನೋ ಆಸೆ ನನ್ನಲ್ಲಿ ಬೆಳೀತಾ ಹೋಯ್ತು. ಪ್ರತಿ ಸಲ ಮದುವೆ ನಿಂತಾಗ್ಲೂ ಆ ಆಸೆ ದುಪ್ಪಟ್ಟಾಗ್ತಾ ಹೋಯ್ತು. ನಿಮಗೆ ಯಾರೇ ಜೋಡಿ ಆಗಕ್ಕೆ ಬಂದ್ರು ಅವ್ರನ್ನ ದೂರ ತಳ್ಳಿ ನಾನು ನಿಮ್ಮ ಜೊತೆಯಾಗಿರ್ಬೇಕನ್ನೋದು ನನ್ನ ಮನಸ್ಸಿಗೆ ಬಂತು. ನಿಮಗೆ ಹೆಂಡತಿ ಅಂತ ಆದ್ರೆ ಅದು ನಾನು ಮಾತ್ರ ಆಗಿರ್ಬೇಕು. ಯಾರೇ ಬಂದ್ರು ಅವ್ರನ್ನ ಜೀವ ಸಹಿತ ಉಳಿಸ್ಬಾರ್ದು ಅಂತ ತೀರ್ಮಾನ ಮಾಡಿದೆ ಮಾವ. ಆದ್ರೆ ಪ್ರತಿ ಸಲ ನನ್ನ ಎದುರಿಗೆ ಬರ್ತಿದ್ದಿದೆ ಈ ಬೆಳ್ಳಿ. ಒಂದ್ ವಿಚಾರ ಅಂತ ಅಲ್ಲ ಮಾವ, ಪ್ರತಿ ವಿಚಾರದಲ್ಲೂ ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ದು ಈ ಬೆಳ್ಳಿ. ಅವಳಿಗೆ ನಿಮ್ಮ ಬಗ್ಗೆ ಒಂದ್ ವಿಷಯ ಅಲ್ಲ, ಎಲ್ಲ ವಿಷಯನೂ ಗೊತ್ತು. ನಿಮ್ಮ ಫೇವ್ರೇಟ್ ಊಟ ಯಾವುದು, ನಿಮ್ಮ ಫೇವ್ರೇಟ್ ಕಲರ್ ಯಾವುದು, ನಿಮ್ಮ ಫೇವ್ರೇಟ್ ಜಾಗ ಯಾವುದು, ನಿಮ್ಮ ಮುಖದ ಮೇಲೆ ನಗು ಹೇಗೆ ತರಿಸ್ಬೇಕು, ಎಲ್ಲ ಅವಳಿಗೆ ಗೊತ್ತು ಮಾವ. ಇದನ್ನೆಲ್ಲ ನೋಡಿ ನಿಮ್ಮಿಂದ ದೂರ ಆಗ್ತೀನಿ ಅನ್ನೋ ಮನೋಭಾವ ಬೆಳೀತು. ನಿಮ್ಮನ್ನ ಕಳ್ಕೊತೀನಿ ಅನ್ನೋ ಭಯ ಶುರು ಆಯ್ತು. ಹೇಗಾದ್ರೂ ಮಾಡಿ ನಿಮ್ಮ ಹತ್ರ ಬರ್ಬೇಕಂತ ಯೋಚನೆ ಮಾಡಿದೆ. ಅವಳಿದ್ರೇನೆ ಅಲ್ವಾ ಇಷ್ಟೊಂದು ಕಷ್ಟ. ಅವಳೇ ಇಲ್ಲ ಅಂದ್ರೆ ನನಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಅಪ್ಪಂಗೆ ಹೇಳಿ ಬೆಳ್ಳಿನ ಸಾಯಿಸೋದಕ್ಕೆ ನೋಡಿದೆ. ನನಗೇನು ಕಡಿಮೆ ಆಗಿದೆ ಮಾವ? ವಿದ್ಯೆ ಇದೆ, ಆಸ್ತಿ ಇದೆ, ಎಲ್ಲ ಇದೆ. ಆದ್ರೂ ನಿಮ್ಮನ್ನ ಮದುವೆ ಆಗೋಕ್ಕಾಗ್ತಿಲ್ಲ. ನಿಮಗೆ ಅಂತ ಅಲ್ಲ, ನಾನು ಹೋಗೋ ಪ್ರತಿ ಕಡೆ ಪೂಜೆ ಆಗ್ಲಿ, ಮದುವೆ ಆಗ್ಲಿ, ಊರಿನ ಜನ ಮರ್ಯಾದೆ ಕೊಡೋದಾಗ್ಲಿ, ಎಲ್ಲ ವಿಷಯದಲ್ಲೂ ಬೆಳ್ಳಿನೇ ಮೊದಲು, ಆಮೇಲೆ ನಾನು. ಬೆಳ್ಳಿಗಿರೋ ಅದೃಷ್ಟ ನನಗೆ ಯಾಕಿಲ್ಲ ಮಾವ? ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ? ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದೆ. ಒಂದು ಬೆಳ್ಳಿ ಇರಬೇಕು, ಇಲ್ಲ ನಾನು ಇರಬೇಕು. ಇಬ್ಬರಲ್ಲಿ ಒಬ್ಬರಿದ್ರು ತುಂಬ ನೋವು ಪಡ್ತಾರೆ ಅಂತ ಬೆಳ್ಳಿನ ಮುಗಿಸೋಕೆ ಪ್ಲಾನ್ ಮಾಡಿದೆ. ಈ 2 ಸಲ ಬೆಳ್ಳಿ ಮೇಲೆ ಅಟ್ಯಾಕ್ ಆದಾಗ್ಲೂ ಅದಕ್ಕೆಲ್ಲ ನಾನೇ ಕಾರಣ. ಯಾಕಂದ್ರೆ ನೀವಂದ್ರೆ ನನಗೆ ತುಂಬಾ ಇಷ್ಟ ಮಾವ. ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿಸ್ತೀನಿ. ನಾನು ಅಡುಗೆ ಮಾಡಿದ್ರೆ ಬೆಳ್ಳಿ ಎಷ್ಟು ಚೆನ್ನಾಗಿಲ್ಲ ಅನ್ನೋದು, ನಾನು ಸೀರೆ ಉಟ್ಟರೆ ಬೆಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನೋದು, ನಾನು ನಿಂತ್ರೆ ಬೆಳ್ಳಿಯಾಗಿಲ್ಲ, ನಾನು ಕೂತ್ರೆ ಬೆಳ್ಳಿಯಾಗಿ ಕಾಣಿಸ್ತಿಲ್ಲ.
ಪ್ರತಿ ಸರಿ ಬೆಳ್ಳಿ ಬೆಳ್ಳಿ ಅಂತ ಹೇಳಿ ಹೇಳಿ ನನ್ನ ಮನ್ಸಲ್ಲಿ ಕಡಿಮೆ ಆಗ್ಲಾರ್ದಷ್ಟು ಕೋಪ ಬೆಳೀತು. ಪ್ರತಿ ಸರಿ ನನ್ನನ್ನು ಅವಳ ಜೊತೆ ಕಂಪೇರ್ ಮಾಡಿ ಕಡಿಮೆ ಆಗದೆ ಇರೋಷ್ಟು ದ್ವೇಷ ಬೆಳ್ಕೊಂಡಿದೆ ಮಾವ. ನೀವು ಅಷ್ಟೇ ಪ್ರತಿ ಸಲ ಬೆಳ್ಳಿ ಬೆಳ್ಳಿ ಅಂತಿರ್ತೀರ. ಅವ್ರ ತಾಯಿ ತೀರೋದಾಗ ಅವಳನ್ನ ಊರಿಗೆ ಕಳಿಸಿದ್ರೆ ಇವೆಲ್ಲ ತೊಂದರೆ ಆಗ್ತಿರ್ಲಿಲ್ಲ ಮಾವ. ನೀವು ಅತ್ತೆ ಮೇಲೆ ಆಣೆ ಮಾಡಿದ್ದೀರಾ. ನಮ್ಮ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆದ್ರೂ ಲಾಸ್ಟ್ ಮಿನಿಟಲ್ಲಿ ನೀವು ಬೆಳ್ಳಿಗೆ ತಾಳಿ ಕಟ್ರೆ ನಾನು ಏನು ಮಾಡೋದು ಅನ್ನೋ ಭಯ ಶುರು ಆಯ್ತು ಮಾವ. ಬೆಳ್ಳಿ ನಿಮ್ಮ ಮೇಲಿಟ್ಟಿರೋ ಪ್ರೀತಿಯಿಂದ ಇಷ್ಟೆಲ್ಲ ಕೆಟ್ಟದ್ದು ನಡೀತಿದೆ ಅಂತ ಅಪ್ಪ ಹೇಳಿದ್ರು. ಪ್ರತಿ ಸರಿ ಮದುವೆ ನಿಂತಾಗ ಅಪ್ಪ ಹೇಳ್ತಿರೋದು ಸತ್ಯ ಇರ್ಬೋದು, ಮುತ್ತು ಮಾವಂಗೂ ಬೆಳ್ಳಿ ಮೇಲೆ ಪ್ರೀತಿ ಇರ್ಬೋದು ಅನ್ನೋದು ನನ್ನ ತಲೆಯಲ್ಲಿ ಕೂರ್ತಾ ಹೋಯ್ತು. ಅದಕ್ಕೆ ಅಪ್ಪ ಬೆಳ್ಳಿನ ಕೊಲೆ ಮಾಡಕ್ ಹೋಗ್ತಾರೆ ಅಂತ ಗೊತ್ತಾದಾಗ ನನಗೇನು ಗೊತ್ತಿಲ್ಲದೆ ಇರೋ ಹಾಗೆ ಸುಮ್ಮನೆ ಕೂತ್ಬಿಟ್ಟೆ. ಯಾಕಂದ್ರೆ ನನಗೆ ನೀವ್ ಬೇಕಾಗಿತ್ತು ಮಾವ. ನಿಮ್ಮನ್ನ ಮದುವೆ ಆಗೋಕೆ ನಾನು ಇಷ್ಟೆಲ್ಲ ಮಾಡಿದ್ದು. ನನ್ನನ್ನು ಮದುವೆ ಆಗ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಯಾರನ್ನ ಬೇಕಾದ್ರೂ ಕೊಲ್ತೀಯಾ? ಹೌದು, ನಾನ್ ಕೊಲೆ ಮಾಡ್ತೀನಿ. ನನ್ನ ನಿಮ್ಮ ಮದ್ವೆಗೆ ಯಾರೇ ಅಡ್ಡ ಬಂದ್ರೂ ಅವ್ರನ್ನ ಜೀವ ಸಹಿತ ಉಳಿಸೋದಿಲ್ಲ. ಮಣ್ಣಲ್ಲಿ ಹಾಕಿ ಮುಚ್ಚಾಕ್ತೀನಿ. ನನಗಿರೋದು ಒಂದೇ ಒಂದು ಆಸೆ, ಅದು ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ. ಅದ್ ನಡಿಬೇಕು ಅಂದ್ರೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಒಟ್ನಲ್ಲಿ ನನಗ್ ನೀವ್ ಬೇಕು ಮಾವ, ಅಷ್ಟೇ. ನನಗೆ ಬೆಳ್ಳಿನೇ ಅಂತ ಅಲ್ಲ, ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರನ್ನ ಬದುಕೋಕ್ ಬಿಡ್ತಿರ್ಲಿಲ್ಲ. ಇದ್ರ ಮೇಲೂ ನಾನು ನಿಮಗೆ ಹೇಳ್ಬೇಕಾಗಿರೋದು ಏನೂ ಇಲ್ಲ. ಎಲ್ಲ ಹೇಳಿದ್ದೀನಿ. ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮುತ್ತು, ಮಾಯ ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅವಳ ಮನ್ಸಲ್ಲಿ ಏನೋ ಇಟ್ಕೊಂಡು ಹೀಗೆ ಆಡ್ತಿದ್ದಾಳೆ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಮ್ಮ ಬೆಳ್ಳಿನ ಮಾಯ ಕೊಲ್ಲೋದ? ಇದು ನಂಬಕ್ಕೆ ಅಸಾಧ್ಯ ಮುತ್ತು. ಇದನ್ನೆಲ್ಲ ನೀನು ನಂಬ್ತಾ ಇದೀಯಾ? ಎಲ್ರು ನೀವು ಅನ್ಕೊಳ್ಳೋಷ್ಟು ಒಳ್ಳೆಯವ್ರು ಇರಲ್ಲ ಚಿಕ್ಕಮ್ಮ. ಪ್ರತಿ ವಿಷಯದಲ್ಲೂ ಒಳ್ಳೇದನ್ನೇ ಹುಡ್ಕೋ ನಿಮ್ಗೆ ಇಂಥವ್ರ ಬಗ್ಗೆ ಗೊತ್ತಾಗಲ್ಲ. ಮನ್ಸಲ್ಲಿ ವಿಷಯನ ತುಂಬಿಕೊಂಡು ಹೊರಗಡೆ ಸತ್ಯವಂತರ ತರ ಆಡ್ತಿರ್ತಾರೆ. ಉದಾಹರಣೆಗೆ ಇಲ್ಲೇ ನಿಂತಿದ್ದಾಳಲ್ಲ, ಇವಳೇ ಸಾಕು. ಮಾಯ ಏನೇನು ಮಾಡಿದ್ಲು, ಹೇಗೆಲ್ಲ ನಡ್ಕೊಂಡ್ಲು ಅಂತ ಬೆಳ್ಳಿ ನನ್ನ ಮೇಲೆ ಆಣೆ ಮಾಡಿ ಹೇಳಿದಾಳೆ ಚಿಕ್ಕಮ್ಮ. ಇದ್ರ ಮೇಲೆ ಮಾಯನ್ ನಂಬಕ್ ನನ್ನಿಂದ ಸಾಧ್ಯ ಇಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡು ಇನ್ನೂ ತಾಳ್ಮೆಯಿಂದ ಇದ್ದೀನಿ ಅಂದ್ರೆ ಅದು ನಿಮ್ಗೋಸ್ಕರ ಚಿಕ್ಕಮ್ಮ. ಇವಳನ್ನ ಈಗಲೇ ಕತ್ತಿಡ್ದು ಆಚೆ ದಪ್ತಿದ್ದೆ, ಆದ್ರೆ ಕಣ್ ಕಾಣಿಸಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಇವಳು ಮುಖ ನೋಡ್ಕೊಂಡು ನನ್ನಿಂದ ಸುಮ್ಮನೆ ಇರಕ್ಕಾಗಲ್ಲ. ಈಗಲೇ ಮನೆ ಬಿಟ್ಟು ಹೋಗಕ್ಕೆ ಹೇಳಿ. ಇವಳಿಗೆ ಸಂಬಂಧಪಟ್ಟಿರೋ ಯಾವುದೇ ವಸ್ತು ನಮ್ಮ ಮನೇಲಿ ಇರಬಾರ್ದು. ಇಂಥವಳ ಮದುವೆ ಆಗಕ್ಕೆ ಹೊರಟಿದ್ನಲ್ಲ ಅಂತ ನನಗೆ ಅಸಹ್ಯ ಆಗ್ತಿದೆ. ಇಂಥವ್ರೆಲ್ಲ ಹೆಣ್ಕುಲಕ್ಕೆ ಅವಮಾನ. ನಾನು ವಾಪಸ್ ಬರೋ ಅಷ್ಟರಲ್ಲಿ ಮಾಯ ಆಗ್ಲಿ ಅವ್ರ ಅಮ್ಮ ಆಗ್ಲಿ ಮನೇಲಿ ಇರಬಾರ್ದು. ಅಮ್ಮ, ಇಷ್ಟು ದಿನ ಕಂಡಿದ್ದ ಕನ್ಸೆಲ್ಲ ಹಾಳಾಗೋಯ್ತು.
ಮಾಯಾ ಬಾಗಿಲು ತೆಗೆ ನೋಡು, ನನ್ನ ಮಾತು ಕೇಳು. ನಿಮ್ಮಪ್ಪ ಏನೋ ನನ್ನ ಬಿಟ್ಟು ಹೊರಟೋದ್ರು. ನೀನು ಒಂಟಿಯಾಗಿ ನನ್ನ ಬಿಟ್ಟು ಹೋಗ್ಬೇಡ ಮಾಯಾ. ನನ್ನ ಮಾತು ಕೇಳು, ನಂಗೆ ಇನ್ಯಾರಾಗತ್ತಿ. ಅತ್ತಿಗೆ ಅತ್ತಿಗೆ ಬನ್ನಿ, ಅತ್ತಿಗೆ ಮಾಯಾ ಬಾಗ್ಲ ಹಾಕೊಂಡು ಹೇಳಿ ಬನ್ನಿ ಅತ್ತಿಗೆ. ಅತ್ತಿಗೆ ನೋಡಿ, ನೀವಾದ್ರೂ ಹೇಳಿ. ಮಾಯಾ ಮಾಯಾ ಬಾಗಿಲು ತೆಗಿ ಮಾಯಾ. ನಾನು ನಿಮ್ಮ ಅತ್ತೆ ಹೇಳ್ತಾ ಇದ್ದೀನಿ, ಬಾಗಿಲು ತೆಗೆಮ್ಮ. ದುಡುಕಿ ಯಾವುದೇ ಕೆಟ್ಟ ನಿರ್ಧಾರ ತಗೋಬೇಡ. ನಿನ್ನ ಮನಸ್ಸಲ್ಲಿ ಏನು ನಡೆದಿದೆ ನನಗೆ ಗೊತ್ತು. ಅದೇನೇ ಇದ್ರು ನಾವು ಕೂತು ಮಾತಾಡಿ ಬಗೆಹರಿಸೋಣಮ್ಮ. ಬಾಗಿಲು ತೆಗಿ ಮಾಯಾ. ಮಾಯಾ ದಯವಿಟ್ಟು ಬಾಗಿಲು ತೆಗೆಮ್ಮ. ಮಾಯಾ ಪ್ಲೀಸ್ ಮಾಯಾ, ಬಾಗಿಲು ತೆಗಿ. ನಿನ್ನ ಕೈ ಮುಗಿ ಕೇಳ್ಕೊತೀನಿ, ಬಾಗಿಲು ತೆಗಿ ಮಾಯಾ. ಅತ್ತೆ ಅಮ್ಮ ಇಬ್ರು ಇಲ್ಲೇ ಇದ್ದಾರೆ, ಅವ್ರ ಮನ್ಸಿಗೆ ನೋವು ಮಾಡಬೇಡ. ಬಾಗಿಲು ತೆಗಿ ಪ್ಲೀಸ್. ಮಾಯಾ, ನಾನು ಊರು ಬಿಟ್ಟು ಹೋಗೋಣ ಅಂದ್ರೆ ನೀನು ನನ್ನ ಮಾತು ಕೇಳಲಿಲ್ಲ. ಈಗ ನೋಡು ಏನಾಯ್ತು ಅಂತ. ನೋಡು, ನಿಮ್ಮಪ್ಪ ಏನೋ ತಪ್ಪು ಮಾಡಿದ್ದಾರೆ. ನೀನು ಅದೇ ದಾರಿ ಹಿಡಿಬೇಡಮ್ಮ. ನನ್ನ ಮಾತು ಕೇಳು ಮಾಯಾ, ಬಾಗಿಲು ತೆಗಿ.